ಇಲ್ಲಿವರೆಗೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ನಮ್ಮ ಕಿರುಸೂರು ಸರ್ಗೆ ಮತ್ತು ಬಡಿಗೇರ ಸರ್ ಅವರಿಗೆ ಧನ್ಯವಾದಗಳು. ಬಹಳ ಒಂದು ರೋಚಕವಾದಂತಹ ಪಂದ್ಯ ಇದೆ ಪ್ರೇಕ್ಷಕರೇ. ಸ್ವಲ್ಪ ಶಾಂತತೆಯಿಂದ ಕುಳಿತುಕೊಂಡು ಎಲ್ಲರೂ ಕೂಡ ನೋಡಬೇಕು. ನಾವು ಕೂಡ ಸಮಾಧಾನದಿಂದ ಮಾತಾಡ್ತೀವಿ, ಯಾರಿಗೂ ಡಿಸ್ಟರ್ಬೆನ್ಸ್ ಆಗೋದು ಬೇಡ. ಅನೇಕ ಮಾನ್ಯರು ಕೂಡ ಪಂದ್ಯಾವಳಿಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅದ್ಭುತವಾದ ಟ್ಯಾಕಲ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ರೋಚಕ ಹಣಾಹಣಿಯಾದಂತಹ ಪಂದ್ಯ ಮೈದಾನದ ಮಧ್ಯದಲ್ಲಿ 2-1 ರಂಜಿತ್ ಪ್ರೊ ಕಬಡ್ಡಿಯ ತಾರ. ಎಂತ ಶರವೇಗದ ದಾಳಿಗಾರ, 2 ಅಂಕದ ಸಂಪಾದನ. ಅದ್ರ ಜೊತೆಗೆ ಮುಂದಿನ ವರ್ಷಕ್ಕೆ ಈ ಒಂದು ಪಂದ್ಯಾವಳಿಗೆ ತೆಗ್ಗಿ ಕಬಡ್ಡಿ ವೈಭವಕ್ಕೆ ಸರ್ಕಾರ ಜೊತೆಗೆ ಪ್ರೋತ್ಸಾಹ ನೀಡತಕ್ಕಂತ ಈ ವರ್ಷ 15,000 ಕೊಟ್ಟಂತ ಮಾನ್ಯರು, ಕರ್ನಾಟಕದ ಮರೆಯಲಾಗದ ಮಾಣಿಕ್ಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥಕವಾಗಿ LICಯ ಶತಕೋಟಿ ವೀರರಾಗಿರುವಂತಹ ಶ್ರೀಯುತರಾಗಿರುವಂತಹ ಆತ್ಮೀಯರಾಗಿರುವಂತಹ ಅಜಿತನ ನಾಯ್ಕರ್ ಅವರು ಮುಂದಿನ ವರ್ಷಕ್ಕೆ 25,001 ರೂಪಾಯಿನ ನೀಡ್ತಾ ಇದ್ದಾರೆ. ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಸಂದರ್ಭದಲ್ಲಿ ಆ ಮಾನ್ಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ರಂಜಿತ್ ಪರ್ಸಪ್ಪ ತಳವಾರ ಅವರು ಭಾಗವಹಿಸಿರುವಂತಹ ಎಲ್ಲಾ ತಂಡದ ಆಟಗಾರರಿಗೆ ಮುಂದಿನ ವರ್ಷಕ್ಕೆ ಬಿಸ್ಲೇರಿ ನೀರನ್ನ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆತ್ಮೀಯರ. ಶುಭಂ ದಾಳಿ ಭಾಗದಲ್ಲಿ ಆಡುಬ್ಲ ಬೆಂಗಳೂರು ಶುಭಂ ಅವರ ಬಂಧನ ಆಗ್ತಾ ಇದೆ. 1+2 3 ಪಾಯಿಂಟ್ ಆಡುಬ್ಲ ಬೆಂಗಳೂರು, ಬೋನಸ್ ಪಾಯಿಂಟ್ ಬಿಪಿಶಲ್ ಮುಂಬೈ. ಪಂದ್ಯ ಯಾವ ಸಮಯದಲ್ಲಿ ಯಾರ ಪಾಲಾಗುತ್ತೆ ಅಂತ ಹೇಳಲಕ್ಕಾಗುವುದಿಲ್ಲ. ಯಾಕಂದ್ರೆ 20+20 ನಿಮಿಷದ ಹೈ ವೋಲ್ಟೇಜ್ ಪಂದ್ಯ. ಸರಿಸುಮಾರು ಮೈದಾನದ ಮಧ್ಯದಲ್ಲಿ 40 ನಿಮಿಷಗಳ ಕಾಲವನ್ನ ಆಟವನ್ನ ಆಡ್ಲಿಕ್ಕೆ ಸಿದ್ಧರಾಗಿರುವಂತಹ ಎರಡೂ ತಂಡದ ಆಟಗಾರರಿಗೆ ನಾವು ಧನ್ಯವಾದಗಳನ್ನ ತಿಳಿಸಲು ಸಂತೋಷದ ಸಂಗತಿ ಆದ್ಮೇಲೆ ಹಾಗೇನೆ ಸೋಬು ಪಾಂಡುಗೌಡರ ನಾಯ್ಕರ್ ಇವರು ಕೂಡ 25,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ವೆಂಕಟೇಶನ ಅಗಳಗಾರ್ ಅವರು ಕೂಡ ಈ ಒಂದು ಪಂದ್ಯಾವಳಿಗೆ 5,001 ರೂಪಾಯಿನ ಧನ ಸಹಾಯನ ವಿತರಿಸಿದ್ದಾರೆ. ಅಮಾನ್ಯರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಶುಭಂ ಅದ್ಭುತವಾದ ದಾಳಿ ಆಗ್ತಾ ಇದೆ. ಸೋಮು ಅವರೇ, ಮುಂದಿನ ವರ್ಷ ನಡೀತಕ್ಕಂಥ ಕಮಿಟಿಯಿಂದ ಕೇಳ್ಕೊಂಡು ಮಾತಾಡೋಣ. ಮತ್ತೊಮ್ಮೆ ರಂಜಿತ್ ನಡೀತಕ್ಕಂಥ ಪಂದ್ಯಾವಳಿಗೆ ಅಜಿತ್ ನಾಯ್ಕ ಅವರು LIC ಕೋಟಿಯವರು 25,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರ ಚಪ್ಪಾಳೆ ತಟ್ಟಬೇಕು ಅವ್ರಿಗೆ. ಇಂಥ ಒಂದು ಪಂದ್ಯಾವಳಿಗಳಲ್ಲೂ ಸಾಕ್ಷಿಭೂತ ಆಗಿರ್ತಕ್ಕಂಥ ಈ ವರ್ಷ ಕೂಡ 15,000 ರೂಪಾಯಿ ಮಾಡಿದ್ದಾರೆ. ಮತ್ತು ಶಾಲೆಗಳಿಗೂ ಕೂಡ ವೀರ ನಾಯಕರ ಫೋಟೋಗಳನ್ನು ನಾಟಕದಲ್ಲಿ ಕೂಡ ಛಾಯಾಸಕರನ್ನು ಸಲ್ಲಿಸ್ತಕ್ಕಂಥ ಕುಮಾರ್ ಅವ್ರಿಗೆ ಭಗವಂತ ಸಾಕಷ್ಟು ಕೊಡುವಂತ ಭಾಗ್ಯ ಕೊಂಡಿ. ಸರಿ ಹೇಳ್ತೀನಿ ಗೌಡ್ರು. ಸರ್ ಫಿಸಿಕ್ಸ್ ಹೇಗಪ್ಪ ಗೌಡ್ರು? ಗೌಡ್ರಿಗೆ ಸರ್ ಫಿಸಿಕ್ಸ್ ಹೇಳಿ. 6 ಆಕಾಶ್ ದಾಳಿ ಭಾಗದಲ್ಲಿ ಬಿಪಿಶಲ್ ತಂಡದ ಪರವಾಗಿ ನಮ್ಮ ತೆಂಗಿ ಗ್ರಾಮದ ಹೆಮ್ಮೆಯ ಕುವರ. ಇಷ್ಟೊಂದು ಪಂದ್ಯಾವಳಿ ದೇಶದ ಮೂಲೆ ಮೂಲೆಗಳಿಂದ ತಂಡಗಳು ಬರಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು. ಚಿಕ್ಕವರಿಂದಲೇ ಕೂಡ ಕಬಡ್ಡಿ ಆಟದ ಮೇಲೆ ಅತಿ ಹೆಚ್ಚು ಪ್ರೀತಿಯನ್ನಿಟ್ಟು ಕಬಡ್ಡಿಯನ್ನು ಆಡ್ತಾ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡ ಪ್ರತಿನಿಧಿಸುವ ಜೊತೆಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸುವ ಜೊತೆಗೆ ಕಬಡ್ಡಿಯಿಂದಲೇ ತಮ್ಮ ಬದುಕನ್ನ ಕಟ್ಟಿಕೊಂಡಿರುವಂತ ಈಗಾಗಲೇ ರೈಲ್ವೆ ಫ್ಯಾಕ್ಟರಿ ತಂಡದ ಅನುಭವಿ ಹಿರಿಯ ಆಟಗಾರರು ಶ್ರೀಯುತರಾಗಿರುವಂತಹ ವಿಠ್ಠಲನ ಮೇಂಟೀರ್ ಅವರು ಕೂಡ ಆಡ್ತಕ್ಕಂತ ಇದೇ RWF ತಂಡ ಇವತ್ತು ತನ್ನ ತವರಿನ ಅಂಕಣದಲ್ಲಿ ಪಂದ್ಯ ಆಡ್ತಾ ಇದೆ ಅಂದ್ರೆ ಬಹಳ ಒಂದು ಸಂತೋಷದಿಂದ ಅವರು ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಷ್ಟೊಂದು ತಂಡಗಳು
ಇಲ್ಲಿಗೆ ಕರೆ ತರಬೇಕಾದ್ರೆ ಆ ಮೂಲ ಕಾರಣಿಕರ್ತರು ವಿಠಲನ ಮೆಂಟೆಯವರಿಗೆ ಒಂದ್ಸಲ ಜೋರ್ ಚಪ್ಪಾಳೆ ಬರಲಿ ಆಪ್ಮೇರ್. ಹೇಳಿ ಸರ್, ಹೇಳಿ. ಮುಂದಿನ ವರ್ಷ ನಡೀತಕ್ಕಂಥ 2025ನೇ ಸಾಲಿನಲ್ಲಿ ಏನೇ ಈ ಒಂದು ಪಂದ್ಯಾವಳಿಗೆ ಸಹಾಯಕಾಯಿ ಕೊಡ್ತಾರಲ್ಲ, ಸಹಾಯಕಾಯಿ ಕೊಡ್ತಕ್ಕಂಥ ದಾನಿಗಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಸವಿನೆನಪಿನ ಕಾಣಿಕೆಯನ್ನು ಕೊಡಲು ಒತ್ತುಕೊಂಡಿರ್ತಕ್ಕಂಥ ಪ್ರತಿ ವರ್ಷನೂ ಕೊಡ್ತಾರೆ. ನಮ್ಮ ಗ್ರಾಮಕ್ಕೆ ಯಾವಾಗಲೂ ಕೊಡ್ತಾರೆ. ನಮ್ಮ ಪಕ್ಕದ ಗಿರಿಗಾಂವ್ ಗ್ರಾಮವಾಗಿರ್ತಕ್ಕಂಥ ಶ್ರೀ ಅಪ್ಪು ನಾಯ್ಕರ್ ಅವರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇನಾಮ್ ಹಂಚ್ನಾಳ್ ಅವರು ಜೋರಾದ ಚಪ್ಪಾಳೆ ತಟ್ಟಬೇಕು. ಸವಿನೆನಪಿನ ಕಾಣಿಕೆಯನ್ನು ಕೊಡಲು 11 ಸಮಬಲ ಮತ್ತೊಮ್ಮೆ ರಜತ್ ಬಿಪಿಶಲ್ ತಂಡದ ಪರವಾಗಿ ಶರವೇಗದ ದಾಳಿಗಾರ. ಈಗ ಬಹುಶಃ ಪ್ರಥಮ ಬಹುಮಾನ ಒಪ್ಪಿದೆ, ದ್ವಿತೀಯನೂ ಕೂಡ ಇಲ್ಲ 151, ಎರಡನೇ ಬಹುಮಾನ ಕೂಡ ಒಪ್ಪಿದೆ. ಫಸ್ಟ್ ಸೆಕೆಂಡ್ ಆಗಿದೆ. ಮೂರನೇ ಬಹುಮಾನ 1 ಲಕ್ಷ ರೂಪಾಯಿ, ನಾಲ್ಕನೇ ಬಹುಮಾನ ಕೂಡ 1 ಲಕ್ಷ ರೂಪಾಯಿ ಉದಾರವಾಗಿ ಕೊಡ್ತಕ್ಕಂಥ ದಾನಿಗಳು, ತಮ್ಮ ಮನಸ್ಸಿನಿಂದ ಕೊಡ್ತಕ್ಕಂಥ ದಾನಿಗಳು ಏನಾದರೂ ಹೇಳುವವರಿದ್ರೆ ಈ ವೇದಿಕೆಯ ಮುಖಾಂತರ ಆನಂದ್ರ ಅವರು ಪ್ರೊ ಕಬಡ್ಡಿ ಆಟಗಾರ. ದಾಳಿ ಭಾಗದಲ್ಲಿ ಸರ್ವೇಗದ ಆಟಗಾರ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಇದು ಗಿರೀಶ್ ನಾಯಕ್ ಅವರ ಟ್ಯಾಕಲ್ ಅಂತ ಹೇಳ್ಬೋದು. ಸಿಂಗಲ್ ಟ್ಯಾಕಲ್ ನಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಭಾರತ ದೇಶ ತಂಡವನ್ನು ಪ್ರತಿನಿಧಿಸಿದ ಅಂತಾರಾಷ್ಟ್ರೀಯ ಆಟಗಾರ. 12 ಸಮಬಲ. ಶುಭಂ. ಮುಂದಿನ ವರ್ಷ ನಡೀತಕ್ಕಂಥ ಅನ್ನ ಸಂತರ್ಪಣೆಗಾಗಿ ಶ್ರೀ ಕೃಷ್ಣಗೌಡ ಪಾಟೀಲ್ 20,000 ರೂಪಾಯಿಯನ್ನು ಕೊಡಲು ಈಗಾಗಲೇ ಈ ವೇದಿಕೆಯ ಮುಖಾಂತರ ಘೋಷಣೆ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸೋಮಲಿಂಗೇಶ್ವರನ ಕೃಪಾ ಆಶೀರ್ವಾದ, ಬಬಲಾದಿ ಮುತ್ಯರ ಆಶೀರ್ವಾದದಿಂದ ಇನ್ನಷ್ಟು ಕೊಡು ಮಾಡುವಂತ ಶಕ್ತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಸತತವಾಗಿ 3 ಟ್ಯಾಕಲ್ಗಳನ್ನು ಯಶಸ್ಸು ಮಾಡಿದಂತ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆಟಗಾರ, ಅಂತಾರಾಷ್ಟ್ರೀಯ ತಾರ. ಪ್ರೊ ಕಬಡ್ಡಿಯಲ್ಲಿ ಕೂಡ ಹಲವಾರು ತಂಡದ ಜೊತೆಗೆ ಆಡಿದಂತ ಆಟಗಾರ. ಈ ಬಾರಿ ಅದ್ಭುತವಾದ ದಯವಿಟ್ಟು ಒತ್ತಾಯಪೂರ್ವಕವಾಗಿ ಮುಂದಿನ ವರ್ಷ ನಡೀತಕ್ಕಂಥ ಏನ ಒಂದು ಟೂರ್ನಾಮೆಂಟ್ ಮಾಡ್ತೀವಲ್ಲ, ಆ ಟೂರ್ನಾಮೆಂಟ್ಗೆ ಗೆದ್ದ ತಂಡಗಳಿಗೆ 4 ಟ್ರೋಫಿಗಳನ್ನ ಕೊಡಲು ಒಪ್ಪಿಕೊಂಡಿರ್ತಕ್ಕಂಥ ಈ ಕಡೆ ಬರಲ್ಲ ನಮ್ಮ ಮನುಷ್ಯ ಮುತ್ತು ಅಲ್ಲ, ಮುತ್ತು ರಸಲ್ ಸಾಕಿನ ಕಾಕಂಡಿಕಿ ಕಾನೂನು ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ತಕ್ಕಂಥ ಬಾರಪ್ಪ ಇಲ್ಲಿ ಬಾರ ಮರೆಯ ಖುಷಿ ಎಲ್ಲರಿಗೆ ನೋಡುವಂತ ಇಷ್ಟು ಜನ ನೋಡ್ತಾರ 10 ಹೇಳಿ. ಮುಂದಿನ ವರ್ಷ ನಡೀತಕ್ಕಂಥ ಪಂದ್ಯಾವಳಿಗೆ ವಿಜೇತರಾದಂಥ ತಂಡಗಳಿಗೆ 4 ಟ್ರೋಫಿಗಳನ್ನು ಕೊಡು ಮಾಡಲು ಒಪ್ಪಿಕೊಂಡಿರ್ತಕ್ಕಂಥ ರಸೂಲ್ ಮುತ್ತೂರ್ ಹಸೂರ್ ಸಾಕಿನ್ಕಾಗಿ ಬರ್ಕೊಂಡು ಸರ್ ಹೋಗಿ ಬಸ್ ಬರ್ತಾರೆ. ರಜತ್ ದಾಳಿ ಭಾಗದಲ್ಲಿ ರಂಜಿತ್ 14-13 1 ಅಂಕದ ಮುನ್ನಡೆಯೊಂದಿಗೆ ಆಡಂಬರ. ರೈಟ್ ವಿಲ್ ಫ್ಯಾಕ್ಟರಿ ಬೆಂಗಳೂರು. ಎಂತ ಶರವೇಗದ ದಾಳಿಗಾರ. 2 ಅಂಕದ ಸಂಪಾದನೆಯೊಂದಿಗೆ ಮತ್ತೊಮ್ಮೆ ರೈಲ್ವೆ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮುಂದಿನ ವರ್ಷ ನಡೀತಕ್ಕಂಥ ಕೊಡುದಾನಿಗಳು ಸಾಕಷ್ಟು ಏನಾದರೂ ಕೆಬಿ ಇಲಾಖೆಯವರು ಯಾರಿದ್ರು ತಮ್ಮ ನಮ್ಮ ಕೆಬಿ ಇಲಾಖೆ ನೌಕರರು ಸೈನಿಕರು 15 ಎಂತ ರಣರೋಚಿತ ಪಂದ್ಯ. 16-15 ಪಂದ್ಯ. ಆಕಾಶ್ ಮತ್ತೊಮ್ಮೆ ಬಿಪಿಸಲ್ ತಂಡದ ಪರವಾಗಿ
ಮುಂದಿನ ವರ್ಷ ನಡೀತಕ್ಕಂಥ ಪಂದ್ಯಾವಳಿಗಳು ಹಾಗೂ ಶ್ರೀ ಸೋಮಲಿಂಗೇಶ್ವರನ ಅರ್ಚಕರು ಹೌದು. ಅದರ ಜೊತೆಗೆ ಸಿದ್ದಾಪುರ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಶ್ರೀ ಸೋಮಲಿಂಗ್ ಗರ್ಸಂಗಿ ಅವರು 10,000 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಆ ಸೋಮಲಿಂಗೇಶ್ವರ ಅವರಿಗೆ ಆಯುರ್ವೇದಕ್ಕೆ ಕೊಟ್ಟು ಕಾಪಾಡನ್ನ ಭಗವಂತನಲ್ಲಿ ಬೇಡಿಕೆ. ಆದರೂ ಕೂಡ ಏನೇ ಕೊಟ್ಟರೂ ಕೂಡ ಒತ್ತಾಯ ಇಲ್ಲ, ಸ್ವ ಮನಸ್ಸಿನಿಂದ ಆತ್ಮತೃಪ್ತಿಯಿಂದ ಕೊಡಬೇಕು. ದಯವಿಟ್ಟು ಕೆಲವು ಯುವಕರು ಮನೆಯೊಳಗ ತಂದೆ ತಾಯಿನ ಕೇಳದೆ ಎಮೋಷನೊಳಗ ಘೋಷಣೆ ಮಾಡಬೇಡಿ. ತಾವು ಒಂದು ಜವಾಬ್ದಾರಿಯಾಗಿ ಇದ್ದುಕೊಂಡು ಇದು ಕೊಟ್ಟಿದ್ದನ್ನು ನಾವು ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ತಮ್ಮಲ್ಲಿ ಭಗವಂತ ಶಕ್ತಿ ಕೊಟ್ಟಿದ್ರ ಆಗುವುದಿಲ್ಲ. ಕೇಳದೆ ಹೇಳಿದೆ ಕೊಡುವಂತ ದಾನ ಶ್ರೇಷ್ಠ ಅಂತ ನಾ ಹೇಳುದಿಲ್ಲ, ಸರ್ವಜ್ಞ ಹೇಳ್ತಾನ. ಇನ್ನು ಕೇಳಿದ ಕೊಡೋದು ಮಧ್ಯಮ ಅಂತ, ಇನ್ನು ಕೇಳರ ಕೊಡೋದು ಅತ್ಯುತ್ತಮ ಅಂತ. ಕೇಳುವಂಗಿಲ್ಲ ಹೇಳುವಂಗಿಲ್ಲ, ನಾ ಕೊಟ್ಟು ಬಿಡ್ತೀನಿ ಭಗವಂತ ಕೊಟ್ಟು ಬಿಡ್ರಿ ಅಂತ ಹಿಂಗೆ ಇರ್ತಾವ. ಅದಕ್ಕಾಗಿ ದಯವಿಟ್ಟು ಗಮನಿಸಬೇಕು. ಶ್ರೀ ಅಪ್ಪ ಸಾಹೇಬ್ಗೌಡ್ರು ಪಾಟೀಲ್ರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಕೌಂಟರ್ 5,000 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಭಗವಂತ ಆಯುರ್ವೇದ ಕೊಟ್ಟು ಕಾಪಾಡನ್ನು ಬೇಡ್ಕೊಬೇಕು. ಅದ್ರ ಜೊತೆಗೆ ನಮ್ಮ ಮಲ್ಲಪ್ಪನ ಬಿರೋದವ್ರು 5 ಬೇಡಪ್ಪ ತಂದೆ ಹೋದ ವರ್ಷ 5 ಕೊಟ್ಟಿ 10 ಬೇಕಾ? ಇಲ್ಲ ನಾ ಕೊಡ್ತೀನಿ. ಮತ್ತೆ ಏನ್ ಮಾಡು, ಭಗವಂತ ಇಬ್ರು ಕೂಡಿ ಕೊಡ್ತಾನ, ಹೋಗೋಣ ಬಬಲಾದಿ ಆಚಾರ ಇಲ್ಲ, ಒತ್ತಾಯ ಇಲ್ಲ. 5,000 ರೂಪಾಯಿಯನ್ನ ಶ್ರೀ ಮಲ್ಲಪ್ಪಣ್ಣ ಬಿರೋದವರು LIC ಜೀವ ವಿಮಾ ನಿಗಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇನ್ನೊಂದು ಜೀವಿಗಳಿಗೆ ಮತ್ತಷ್ಟು ಕೊಡುವಂತ ಒಂದು ಒಳ್ಳೆ ಮಾರ್ಗದರ್ಶನ ಕೊಳ್ಳಿ ಅಂತ ತಿಳ್ಕೊಂಡ ಸೋಮಲಿಂಗ್ ಸರ್ ಬೇಡ್ಕೊಳ್ತಾ ಇದ್ದೇನೆ. ಸರ್ ಬರ್ಕೊಳ್ಳಿ. 16ರೊಂದಿಗೆ ಪಂದ್ಯ ಮತ್ತೊಮ್ಮೆ ರಂಜಿತ್ ಅವರ ದಾಳಿ RWF ತಂಡದ ಪರವಾಗಿ. ಸೋಮವಾರ ಸ್ವಲ್ಪ ಡಿಸ್ಟರ್ಬ್ ಆಗತ್ತಾಗ ನಾವು ಮುಂದಿನ ವರ್ಷ ಇಲ್ಲಿ ಬರ್ಬೇಕಂದ್ರೆ ಮತ್ತೆ ನೀವು ಮಾಡ್ಲೇಬೇಕು. ಇಲ್ಲ, ನೀವು ಬಂದೇ ಬರ್ತೀಯಪ್ಪ. ಎಲ್ಲರೂ ನಿರ್ಣಾಯಕರು ಬರ್ತಾರೆ, ಎಲ್ಲ ಆಟಗಾರರು ಬರ್ತಾರೆ ಖಂಡಿತವಾಗಿ. ಸೋಮಲಿಂಗೇಶ್ವರನ ಭಗವಂತ सृष्टि ಒಳಗೆ सदा ಅದಕ್ಕೆ सदा शिवप्ಪ सोमलिंगेश्वर जिसका नाम है ऐसे देखिए उसका नाम है ऐसे भगवान को मेरा भी प्रणाम है. हाँ सर कुंदर सर लड्डू मुत्या जिसका नाम है तेगी उसका नाम है ऐसे नील पुरुष को मेरा भी प्रणाम है. बहुत अद्भुत ಶಕ್ತಿಗಳು ಜಗದೊಳಗೆ ಆಗಿ ಹೋಗ್ಯಾರ. ಸ್ವಲ್ಪ ಮುಂದೆ ಕುಂತ್ರ ಅಂದ್ರ ಅಲ್ಲ ತಮ್ಮ ನಾ ಆಗ ಕೂತಿದ್ದಿ ಅಂತ ಚಂದ ನೋಡಕ ಆ ಬಾಗಲ್ ಮುಂದಿದ್ದಾರೆ ಕುಂದ್ರ ಮನೆ ಎಲ್ಲಿ ಕುಂದ್ರು ಭೂಮಿನ ಸುಮ್ಮನೆ ಆಗ ಅಲ್ಲಿಟ್ಟು ಹಿಂಗೆ ಎದ್ರಕ ಇಲ್ಲಿ ತಳಗ ಇಲ್ಲಿಟ್ಟು ಹಾಸಿಗೆ ಕುಂದ್ರಿ ಮನೆ ನಾ ಬಂದು ಕುಂದ್ರಲೇ ಅಲ್ಲಿ ಕರೆನೆ ಬಂದು ಕುಂತ ನಾ ಮ್ಯಾಚ್ ನೋಡ್ತೀನಿ ನಾನು. ಹೇಳ್ತಮ್ಮ ಕುಂದ್ರಿ ದಯವಿಟ್ಟು ಅಲ್ಲಿ ತೊಂದರೆ ಆಗತ್ತೆ ನೋಡೋರಿಗೆ. ಹಾ ಹೇಳಿ ಜಗದ ಪ್ರಾಬ್ಲಮ್ ಅದ, ತೊಂದರೆ ಅದ. ದಯವಿಟ್ಟು ತೃತೀಯ ಬಹುಮಾನ ಹಾಗೂ ಚತುರ್ಥ ಬಹುಮಾನ ಉಳಿದಿದೆ 1 ಲಕ್ಷ ರೂಪಾಯಿ. ದಯವಿಟ್ಟು ಅಭಿಮಾನ ಪೂರ್ವಕವಾಗಿ ಕೊಡಮಾಡ್ತಕ್ಕಂಥ ಜೋಡೆತ್ತುಗಳು 4 ಎತ್ತುಗಳು ಹಿಂದಕ್ಕೆ 6 ನೆಗಲಿ ಹೋಗ್ತಿದ್ರು, 4 ನೆಗಲಿ ಹೊಡೆದಾರ, 2 ನೆಗಲಿ ಅಂತೂ ಈಗ ಅದಾವ. ಟ್ಯಾಕ್ಟ್ರಿ ಬಂದಾವ. ಈಗ ಅಪ್ಪರ ಹೇಳಿದ್ದದು ಬಬಲಾದಿ ಅಪ್ಪನವರು ಕೆಲವೊಂದು ವಾಕ್ಯಗಳನ್ನ. ಶ್ರೀ ಪಾಂಡಗೌಡ ಪಾಟೀಲ್ರು ಕೃಷ್ಣ ಬ್ಯಾಂಕ್ ನಿರ್ದೇಶಕರು ತೆಗ್ಗಿ ಅವರು ಸಾಕಿನ ಗಿರ್ಗಾಂವದವರು ಬಹಳ ಅದ್ಭುತವಾಗಿ ಜೋರಾದ ಚಪ್ಪಾಳೆ ತಟ್ಟಬೇಕು. ಮುಂದಿನ ವರ್ಷ ನಡೀತಕ್ಕಂಥ ಪಂದ್ಯಾವಳಿಗಾಗಿ 15,000 ರೂಪಾಯಿನ ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಬರ್ರಿ. ಮತ್ತೆ ಹಿಂಗ ಮುಂದಿನ ವರ್ಷ ಕೂಡೂನು 2-5-7 2025 ಅಂದ್ರೆ 2-5-7 ವಾರಕ್ಕೆ 7 ದಿನ ನೋಡಿ ಬಹಳ ಚಂದ ಇರ್ತ. 19-18 ಸುಪಡಿಗೆ ಲಾಣದ ಮತ್ತೊಮ್ಮೆ ಶುಭಂ ಅವರ ದಾಳಿ. YS ಕಚಿರೋಡಿ ಶಿಕ್ಷಕರು ಸಣ್ಣ ಶಾಲೆಯ ಮುಖ್ಯೋಪಾಧ್ಯಾಯರು 5,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ. ಏನಿದೆ ನಮ್ಮ ಸರ್ ಹೊರಗೆ ದಯವಿಟ್ಟು ಬನ್ನಿ ಸರ್, ಬನ್ನಿ. ನಮ್ಮ ತೆಗಿ ಗ್ರಾಮದ ಶಿಕ್ಷಕ ಈ ಸದ್ಯ ಸಣ್ಣ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಅಲ್ಲಿ 2 ಶಾಲೆಗಳದಾವ.
ಬಟ್ ಯಾವುದೇ ಇದ್ರು ಶಾಲೆ, ಆ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕಜಿನೂರ್ ಸರ್ ಅವರು ಮುಂದಿನ ವರ್ಷ ನಡೀತಕ್ಕಂಥ ಈ ಒಂದು ಪಂದ್ಯಾವಳಿಗೆ 5,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಅಭಿಮಾನದ ಭಗವಂತನ ಭಗವಂತ ಅವರಿಗೆ ಆಯುರ್ವೇದ್ಯ ಕೊಟ್ಟು ಕಾಪಾಡಿ ಅಂತ ತಿಳ್ಕೊಂಡು ಭಗವಂತನಲ್ಲಿ ಬೇಡಿಕೆ. ನಾವೇನು ಹುರುಪಿನಿಂದ ಮಾತು ಹೇಳಂಗಿಲ್ಲ, ಅದು ನಿಜನ. ಎಂತ ಅದ್ಭುತವಾದ ಟ್ಯಾಕಲ್. ಸೋಮಣ್ಣ ಕಾಲು ಹುಷಾರ, ಸೋಮಣ್ಣ ಶುದ್ಧರಪ್ಪ. ನಮ್ಮ ತೆಗ್ಗಿಹಟ್ಟಿಯಲ್ಲಿ ಸುಮಾರು ಒಂದು 27 ವರ್ಷ ಸೇವೆಯನ್ನು ಸಲ್ಲಿಸಿ ಈ ಸದ್ದ ಸಿದ್ದಾಪುರ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಊರಿನ ಶಿಕ್ಷಕರು ಹೌದು. ಇವತ್ತಿನ ಈ ಪ್ರೌಢಶಾಲೆಯಲ್ಲಿ ದಿವಂಗತರಾಗಿರ್ತಕ್ಕಂಥ ನಮ್ಮ ತಂದೆಯವರು, ನಮ್ಮ ಬಣಗಾರ್ ಸರ್ ತಂದೆಯವರು, ಶ್ರೀ ಬಿ.ಎ. ಬಣಗಾರ್ ಸರ್ ಅವರ ಚಿರಂಜೀವಿ ಆಗಿರ್ತಕ್ಕಂಥ ಅವರು ಶಿಕ್ಷಕರು. ಅವರ ಒಂದು ಸ್ಮರಣಾರ್ಥವಾಗಿ 10,000 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ತಟ್ಟಬೇಕಂತ ತಿಳ್ಕೊಂಡು ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಟೈಮ್ ಔಟ್ ಆಡಬ್ಲ. ಯಾವತ್ತು 1990 ಇಲ್ಲ ಅರುಣ್ ಸರ ಪ್ಲೀಸ್, ನಾವು ಪೇಸನ್ಸ್ ಇರ್ತೀವಿ, ನಾವು ಕೂಡ ಗಮನ ಇರಲಿ, ಇದು ಅನಿವಾರ್ಯ. ಇವತ್ತು ಮುಂದಿನ ವರ್ಷ ನಡೀತಕ್ಕಂಥ ಇದೇ ವರ್ಷ ಅಲ್ಲ, ಯಾವಾಗಲೂ 1997 ನಮ್ಮ ನಾರಾಯಣ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ಮುಂದಿನ ವರ್ಷ ನಡೀತಕ್ಕಂಥ 2025ನೇ ಸಾಲಿನಲ್ಲಿ ಬರ್ತಕ್ಕಂಥ ಶ್ರೀ ಸೋಮಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಸಹಾಯಧನವಾಗಿ, ಪಂದ್ಯಾವಳಿ ಸಹಾಯಧನವಾಗಿ 10,001 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಆ ಭಗವಂತ ಅವರಿಗೆ ಆಯುರ್ವೇದಿಕೆ ಕೊಟ್ಟು ಕಾಪಾಡಲಿ. ಅವರಿಗೆ ವಿಶ್ರಾಂತ ಜೀವನ, ಇನ್ನಷ್ಟು ವಿಶ್ರಾಂತ ಸಮಾಧಾನ, ಬುದ್ಧಂ ಶರಣಂ ಗಚ್ಚಾಮಿ ಅಂತಕ್ಕಂಥ ಸಮಾಧಾನ ಕೊಡಲಿ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ವೆಂಕಟೇಶ್ ಅಗಳಗಾರರವರು ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವ್ರನ್ನ ಕೂಡ ನಮ್ಮ ಆಯೋಜಕರು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ವೆಂಕಟೇಶ್ ಅಗಳಗಾರರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ನಡೀತಕ್ಕಂಥ ಈ ಕಬಡ್ಡಿ ಪಂದ್ಯಾವಳಿಗಾಗಿ ಶ್ರೀ ಸಿದ್ದು ಕುಮಾರ್ ದೇಸಾಯಿ PKPS ಇನಾಮ್ ಹಂಚಿನಾಳ್ ಅಧ್ಯಕ್ಷರು, ಅವರು ಕೂಡ 15,000 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಆ ಭಗವಂತ ಅವರಿಗೆ ಆಯುರ್ವೇದ ಕೊಟ್ಟು ಕಾಪಾಡಿ ಅಂತ ತಿಳ್ಕೊಂಡು ನಾವು ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಇನ್ನಷ್ಟು ಕೊಡುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಬೇಡ್ಕೊತಾ ಇದ್ದೀವಿ. ಯಾವತ್ತು ಇದೇ ಒಂದು ಶಿಕ್ಷಣದೊಳಗೆ ಪಟ್ಟಣದೊಳಗೆ ಬೆಳೆದ ನಮ್ಮ ಗಿರ್ಸಾ ಗ್ರಾಮದವರು ನಮ್ಮ ದೇವರ ಮನೆ ಸರ್ ಅಂತ ತಿಳ್ಕೊಂಡು ಎದುರಿಕೊಳ್ತಾರೆ. ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಶಿಕ್ಷಣಕ್ಕಾಗಿ ದುಡಿದವರು. ಇವತ್ತು ಭಗವಂತ ಮಕ್ಕಳಿಗೆ ಸರ್ ಸ್ವಲ್ಪ ಹೇಳಿ ಸರ್, ಹೇಳಿ. ಎಂತ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಯಾವತ್ತು ಈಗ 1 ವರ್ಷ ಆಯ್ತು, 1 ವರ್ಷ ಬಹುಶಃ 2 ವರ್ಷ ಆಯ್ತು. ಒಂದು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಶ್ರೀ ಮಂಜುನಾಥ್ ಹಾದಿಮನೆ 5,000 ರೂಪಾಯಿಯನ್ನ ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಭಗವಂತ ಅವರಿಗೆ ಆಯುರ್ವೇದ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತಾ ಇದ್ದೇವೆ. ಸಾಕಷ್ಟು ನಮ್ಮಲ್ಲಿ ನೌಕರರು ಇದ್ದೀರಿ, ಹೇಳ್ತಾ ಇದ್ದೀರಿ, ಇಲ್ಲ ಅಂತಲ್ಲ. ಹಿಂದೂ ಕೊಟ್ಟಿದ್ರೆ ಹೈ ಮಾಸ್ಕ್ ದೀಪ ಮಾಡಿದ್ರೆ KB ಇಲಾಖೆ ಅವ್ರನ್ನೆಲ್ಲ 13 ಮಂದಿನ 14 ಮಂದಿ ಇದ್ರಿ. ಕೊಟ್ಟಿರಿ 75 ಕೊಟ್ಟಿರಿ, ಹೈ ಮಾಸ್ಕ್ ದೀಪ ಕೊಟ್ಟಿರಿ. ಇವತ್ತ ಅದನ್ನ ನೋಡ್ಕೊಂಡು ನಾವು ಮಾಡಿದ್ದೀವಿ. ಏನು ಸಾಣದಿಲ್ಲ ದೊಡ್ಡದಿಲ್ಲ, ಕೊಟ್ಟದ್ದು ಮಾತ್ರ ಸತ್ಯ. ಮುಂದಿನಗೆ ಇಲ್ಲ, ಅವ್ರು ಹೇಳ್ಬೇಕಲ್ಲ, ವಿಚಾರ ಮಾಡ್ಕೊಂಡು ಹೇಳ್ತಾರೆ. ಮಣ್ಣಿ ಕಟ್ಟಿ ದೇವ್ರ ಮನೆ ಸರ್ ಕೂಡ ಭಗವಂತ ಒಂದು 5,000 ರೂಪಾಯಿಯನ್ನು ನಮ್ಮ ದೇವ್ರ ಮನೆ ಸರ್ ಅವರು ಕೂಡ ಮಾಡಿದ್ದಾರೆ. ಅವರ ಕೋಚಿಂಗ್, ಅವ್ರ ಕಲಿಸ್ತಕ್ಕಂಥ ಶಾಲೆ ಮತ್ತಷ್ಟು ಭಗವಂತನ ಮುಂದೆ ನಡೀಲಿ ಅಂತ ತಿಳ್ಕೊಂಡು ಭಗವಂತ ಹೇಳ್ಕೊತಾ ಇದ್ದೇವೆ. ದೇವ್ರ ಮನೆ ಸರ್ ಅವ್ರು ಮುಗಿಸಿ 1 ಲಕ್ಷ ತೃತೀಯ ಬಹುಮಾನ, 4ನೇ ಬಹುಮಾನ ಕೂಡ 1 ಲಕ್ಷ ರೂಪಾಯಿ ಉಳಿದಿದೆ. ಯಾರಾದರೂ ಕೊಡುವವರಿದ್ದರೆ ದಯವಿಟ್ಟು ಮನಸ್ಸಿನಿಂದ ಘೋಷಣೆ ಮಾಡಬೇಕಂತ ಹೇಳ್ಬೇಕಾಗುತ್ತದೆ. ನೀವು ಮಾಡ್ತಕ್ಕಂಥ ಪಂದ್ಯ ನಮ್ಮ ಸೋಮು ಮೇಘ್ಲಿ ಸರ್ ಅವರು ತಮ್ಮ ಒಂದು 5 ನಿಮಿಷ ಕಮೆಂಟ್ರಿ ಕೊಡಲಿ. ಅವರಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದ. ಹೇಳಿ ಸರ್. ಫಸ್ಟ್ ಏಡ್ ಕಿಟ್ ಕಳಿಸಿ ಕಡೆಗೆ ಇದೆ ಬೇಡ. 26-20
6 ಅಂಕದ ಮುನ್ನಡೆಯೊಂದಿಗೆ ಪಿಪಿಸಿಎಲ್ ಮುಂಬೈ ತಂಡ ಸಾಗ್ತಾ ಇದೆ. ಎರಡು ಬಲಾಢ್ಯ ತಂಡಗಳು ಕಬಡ್ಡಿಯಿಂದಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ಎರಡು ತಂಡದಲ್ಲಿ ಆಟಗಾರರು. ಒಂದು ಕಡೆ ರೈಲು ನೌಕರರು, ಇನ್ನೊಂದು ಕಡೆಗೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮುಂಬೈ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಅನುಭವದಲ್ಲಿ ಅಮೃತ ಇದೆ. ಹಾಫ್ ಟೈಮ್ ಸತತವಾಗಿ ಗಿರೀಶ್ ನಾಯ್ಡ್ರ ಅವರು 7 ಟ್ಯಾಕಲ್ಗಳನ್ನು ಮಾಡಿದ್ದಾರೆ ಈ ಪಂದ್ಯದಲ್ಲಿ. ಸನ್ಮಾನ್ಯರಾಗಿದ್ರೆ ಚಪ್ಪಾಳೆ ಕೊಡ್ಬೋದು ಎಲ್ರು. ದ್ವಿತೀಯಾರ್ಧ ಆರಂಭ. ಮೊದಲನೇ ದಾಳಿಯಲ್ಲಿ ಆನಂದ್ರ ಬರ ದಾಳಿ ಆಡಬ್ಲ್ಯೂ ಬೆಂಗಳೂರು ತಂಡದ ಪರವಾಗಿ. ರೈಲ್ವೆ ತಂಡದ ನಾಯಕ ವೇಗದ ಆಟಗಾರ, ಎಡಬದಿಯ ದಾಳಿಗಾರ ಕಾದಂಬರಿ ನಿರೀಕ್ಷೆಯಲ್ಲಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೇನೆ 11,000 ರೂಪಾಯಿಯನ್ನ ನಾಯಕರು ಅವರು ಸಾಯಕಲ್ ಗಿರ್ಗಾಲ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಕಮಿಟಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮುಂದಿನ ವರ್ಷ, ಈ ವರ್ಷ ಅಲ್ಲ, ಈಗೆಲ್ಲ 25 ಮಂದಿಗೆ ಇದೆಲ್ಲ ಹೇಳುದು ಮುಂದಿನ ವರ್ಷ ಅಂತಕ್ಕಂಥದ್ದು ತಾವುಗಳು ತಿಳ್ಕೋಬೇಕು. ತಿಳ್ಕೊಂಡ್ರೆ ಭಾಳ ಆಗ್ತದೆ. ಇಪ್ಪತ್ತೇಳು 21 ಪಂದ್ಯ ಸಾಗ್ತಾ ಇದೆ. ರತನ್ ಮತ್ತೊಮ್ಮೆ ಆಡಬ್ಲ್ಯೂ ತಂಡದ ಆಟಗಾರ, ಪ್ರಯತ್ನ ನಡೀತಾ ಇದೆ. ಇಪ್ಪತ್ತೇಳು 21 ಪಂದ್ಯ ಸಾಗ್ತಾ ಇದೆ. 6 ಅಂಕದ ಅಂತರದೊಂದಿಗೆ ಪಿಪಿಸಿಎಲ್ ಮುಂಬೈ ತಂಡ ಸಾಗ್ತಾ ಇದೆ. ಕಾದು ನೋಡ್ಬೇಕು. ಆಡಬ್ಲ್ಯೂ ಬೆಂಗಳೂರು ತಂಡ ಕೂಡ ಅಷ್ಟೇ ರೋಚಕತೆಯಿಂದ ಪೈಪೋಟಿಯನ್ನು ನಡೆಸ್ತಾ ಇದೆ. ಗೆಲುವಿಗಾಗಿ ಹರಸಾವನ್ನು ಪಡ್ತಾ ಇದ್ದಾರೆ. ಆನಂದ್ ಕುಮಾರ್ ಬೆಂಗಳೂರು, ದಯವಿಟ್ಟು ಕ್ಲಾಸ್ 1 ಕಾಂಟ್ರಾಕ್ಟರ್ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಕೇಳಿದ ಕೇಳೋಣ. ಆಡಬ್ಲ್ಯೂ ತಂಡಕ್ಕೆ ಮಾಡಿ ಇಲ್ಲೊಬ್ಬ ಮಾಡಿ ಆಡೆ ದಾಳಿಯಲ್ಲಿ ಆನಂದ್ರವರ ದಾಳಿ. ರೈಟ್ಸ್ ಔಟ್ ಪಾಯಿಂಟ್ ಟು ಪಿಪಿಸಿಎಲ್ ಮುಂಬೈ. ದಾಳಿ ಭಾಗದಲ್ಲಿ ಅಂತಾರಾಷ್ಟ್ರೀಯ ಆಟಗಾರ ಗಿರೀಶ್ ನಾಯ್ಕ್, ಪಿಪಿಸಿಎಲ್ ತಂಡದ ಹಿರಿಯ ಆಟಗಾರ, ಯುವ ಆಟಗಾರನವನ್ನ ಕರೆದುಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. ಶ್ರೀ ಇಸ್ಮಾನ್ ಲಾರ್ಕನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ ಇಸ್ಮಾಯಿಲ್ ಲಾರ್ಕನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಉತ್ತರವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಆಕ್ಚುಲಿ ಅವರು ನಾವು ಬಂದಾಗ ಬಿಸ್ನಾಳ ಕಬಡ್ಡಿ ಆಡ್ತಿದ್ರು. ನಾವು ಸಣ್ಣವಿದ್ದೆ, ಆದ್ರೆ ಹಂಪರ್ ಇಲ್ಲೇ ಬಂದ ನೋಡಿ. ಮುದಕ್ಕೆ ಚಾಣ ಮಾಡ್ತೇವೆ. ನಾನು ಮುದಕ್ಕೆ ಈಗ 55 ವಯಸ್ಸಾಗ್ಯಾವ. ನಾವು ಬಿಸ್ನಾಳಾಗ ಮೈದಾನ ಕೂಡಿ ಅದನ್ನ ಲೆವೆಲ್ ಮಾಡಿ ಬಹಳ ಅದ್ಭುತವಾಗಿರ್ತಕ್ಕಂಥ ಆಟಗಾರರು. ಮುಂದಿನ ವರ್ಷ ನಡೀತಕ್ಕಂಥ ಪಂದ್ಯಾವಳಿಗಾಗಿ ಶ್ರೀ ಸತೀಶ್ ನಾಯ್ಕ್ ಸಾಕಿನ ಬೂದಿಯಾಳ ಬಹಳ ಅದ್ಭುತವಾಗಿರ್ತಕ್ಕಂಥ ತಂಡ. ಅವಾಗ 1998 ಅಲ್ಲರಿ ಆಯ್ತವ್ರು ಬಹಳ ಅದ್ಭುತ. 1998 ಅದ್ಭುತವಾಗಿರ್ತಕ್ಕಂಥ ಆಟಗಾರರು. ನಾನು ಬಂದಿದ್ದೆ. ಬಹಳ ಅವ್ರಿಗೆ ಕೂಡ ವೇದಿಕೆ ಪರವಾಗಿ 5,000 ರೂಪಾಯಿ ಕೊಡಲು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಯಾವತ್ತು ಮುಂದಿನ ವರ್ಷ ನಡೀತಕ್ಕಂಥ ಕಬಡ್ಡಿ ಹಬ್ಬಕ್ಕೆ ಬಹುಮಾನ ಹಾಗೂ ಚತುರ್ಥ ಬಹುಮಾನ ಉಳಿದಿದೆ. ಘೋಷಣೆ ಮಾಡೋರಿದ್ರೆ ಕೊಡಬೇಕು. ಅದರಂತೆ ಬಲೋ ಭಾರತ್ ಮಾತಾ ಕಿ, ಕೈ ಕಟ್ಟು ಕುಂತವ್ರ ಮಹಾರಾಜ್ ಕಿ. ನೀವೇ ಮಹಾರಾಜ್ರ, ನೀವು ನೋಡ್ತೀರಂತ ನಾವು ಅದೀವಿ. ನೀವೇ ಇರ್ಲಿಕ್ಕಂದ್ರೆ ನಾವೇನು ಇರುವುದಿಲ್ಲ. ಬಹಳ ಅದ್ಭುತವಾಗಿರ್ತಕ್ಕಂಥ ಹಲೋ ಬಾಯ್ ಮಾಡಬೇಡಿ. ಇದು 3ನೇ ವರ್ಷ ಕೊಡೋರು. ಈ ವರ್ಷ ಕೂಡ 25,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ.
ನಮ್ಮ ಶೇಖರ್ ತಾಳ್ವರ್ ಅವರು ನೇತಾಜಿ ಸ್ಕೂಲ್ ಅವರು ಕೂಡ ಶ್ರೀ ಗೋವಿಂದಗೌಡ ಪಾಟೀಲ್ ಅವರ ಪರವಾಗಿ 5,000 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಆಯುರ್ವರ್ಗೆ ಕೊಟ್ಟು ಕಾಪಾಡಲು ಕೇಳ್ಕೊತಾ ಇದ್ದೇವೆ. ನಟನ ಶಿಕ್ಷಕರು ಬಂದಿದ್ದಾರೆ. ಈ ವರ್ಷ ನಡೀತಕ್ಕಂಥ ಪಂದ್ಯಾವಳಿಗೆ ಬಹುಮಾನಗಳನ್ನ ಹನುಮಂತು ಕರಿಯಪ್ಪ ನೀನು ಬಹುಮಾನಗಳನ್ನ ಹೇಳ್ಬೇಕ. ಈ ವರ್ಷ ಕೊಟ್ಟಿರ್ತಕ್ಕಂಥ ಒಬ್ರು ಬರೋಲ್ಲ ಆದದ್ದು ಬರ ಕಳಕ ಸಸಿ ಬೆಳೆದೇವಾಗ ಬರೀ ಸ್ವಲ್ಪ ಕಾಣಬೇಕು ಅಲ್ಲ ದೇಶಕ್ಕೆ ಕಾಣ್ಬೇಕು. ಬರ್ರಿ ಪ್ರೈಸ್ಗಳು ಹೇಳಿ ಹೆಸರು ಇಲ್ಲ ಅವ್ರಿಗೆ ಹೇಳ್ತೀವಿ ನಾವು. ಅದು ಸನ್ಮಾನ ಆಗಿಲ್ಲ. ಮುಂದಿನ ವರ್ಷ ನಡೀತಕ್ಕಂಥ ಕ್ರೀಡಾ ಪಟುಗಳಿಗೆ ಊಟದ ವ್ಯವಸ್ಥೆ ಕೂಡ ಇನ್ನೂ ಆಗಿಲ್ಲ. ಅದರ ಜೊತೆಗೆ ಹಲವಾರು ಈಗಾಗಲೇ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಘೋಷಣೆಯಾಗಿದೆ. ತೃತೀಯ ಬಹುಮಾನ, ಚತುರ್ಥ ಬಹುಮಾನ, ಅದರ ಜೊತೆಗೆ ಬಂದಿರತಕ್ಕಂಥ ಆಟಗಾರರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಆಗಿಲ್ಲ. ಈ ಟ್ರೋಫಿಗಳಾಗಿದ್ದಾವೆ. ಅದಕ್ಕಾಗಿ ಕೊಡಬಾರ್ತಕ್ಕಂತಹ ಆನಂದ್ 30-24 ಸತತ 6 ಅಂಕಗಳ ಅಂತರದೊಂದಿಗೆ ಬಿಪಿಸಿಎಲ್ ಮುಂಬೈ ತಂಡ ಮುಂದೆ ಸಾಗುತ್ತಾ ಇದೆ. ಮೂವತ್ತೊಂದು 24 ಮತ್ತೊಮ್ಮೆ ಬೋನಸ್ ವಾಪಸ್ ಆಗ್ತಾ ಇದ್ದಾರೆ. 31-25. ನಾಳೆ ಸಾಯಂಕಾಲ 6 ಗಂಟೆಗೆ ತೆಗ್ಗಿ ಗ್ರಾಮದಲ್ಲಿ ಅಭೂತಪೂರ್ವ ಡಿಜೆ ರೋಡ್ ಶೋ ಇದೆ. AJ49+ ಅಂತ ವಿಜಯಪುರದ ಹೆಸರಾಂತ ಡಿಜೆ ನಾಳೆ ತೆಗ್ಗಿ ಗ್ರಾಮಕ್ಕೆ ಆಗಮಿಸ್ತಾ ಇದೆ. ತಾವೆಲ್ಲರೂ ಕೂಡ ಕುಣಿಯಂತವರು, ಡ್ಯಾನ್ಸ್ ಮಾಡುವಂತವ್ರು ಬರಬೇಕಂತ ನಮ್ಮಲ್ಲಿ ಆಯೋಜಕರ ಪರವಾಗಿ ವಿನಂತಿ ಇದೆ. ಡ್ಯಾನ್ಸ್ ಮಾಡುವಾಗ ನಿಮ್ಮ ದೇಹ ನಿಮ್ಮ ಹತೋಟಿಯಲ್ಲಿ ಇರಬೇಕು. ಅದೇ ರೀತಿಯಾಗಿ ಇವತ್ತಿನ ದಿವಸ ದಿನಾಂಕ 23/12/2024 ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ತೆಗ್ಗಿ ಇವರು ಅರ್ಪಿಸುವ ಬಡವರ ಸಾಮ್ರಾಜ್ಯದಲ್ಲಿ ಸೊಕ್ಕಿನ ಶ್ರೀಮಂತರು ಅರ್ಥಾತ್ ರಚಿಕೆತರ ರಣಧೀರ ಎಂಬ ನಾಟಕ ಇರ್ತದೆ. ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ಈ ಒಂದು ನಾಟಕವನ್ನ ವೀಕ್ಷಣೆ ಮಾಡಲು ಆಗಮಿಸಬೇಕು. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಬಡ ಜನರಿಗೆ ಇದ್ದವರಿಗೆ ಒಳ್ಳೆಯ ಒಂದು ಆರೋಗ್ಯ ಸೇವೆ ತಿಳ್ಕೊಂಡು ವೈದ್ಯಕೀಯ ಶಿಕ್ಷಣವನ್ನು ತೆಗೆದು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಶ್ರೀ SR ಪಾಟೀಲ್ ಅವರು 2 ಲಕ್ಷ ರೂಪಾಯಿಯನ್ನ ಕೊಡ ಮಾಡಿದ್ದಾರೆ. ಅದರ ಜೊತೆಗೆ ದ್ವಿತೀಯ ಬಹುಮಾನ 1,50,000 ರೂಪಾಯಿಯನ್ನ ದಿವಂಗತ ಶ್ರೀ ವಾಸಣ್ಣ ದೇಸಾಯಿ ಅವರು ಸಾಕಿ ಅವರ ಪುತ್ರರಾಗಿರ್ತಕ್ಕಂಥ ಶ್ರೀ ಶಶಿಕುಮಾರ್ ದೇಸಾಯಿ ಅವರು ಕೊಡಲು ಘೋಷಣೆ ಮಾಡಿದ್ದಾರೆ. ತೃತೀಯ ಬಹುಮಾನ ಶ್ರೀ ಆನಂದ್ ಕುಮಾರ್ ಕೆ, ಬೆಂಗಳೂರು, ಕ್ಲಾಸ್ 1 ಕಾಂಟ್ರಾಕ್ಟರ್
ಅದರ ಜೊತೆಗೆ ಇಸ್ಮಾಯಿಲ್ ಆರ್ಕಲ್ ಗೋಕಾಕ ಗುತ್ತಿಗೆದಾರ ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಅಂತ ತೋದ್ರ ಮುಖಾಂತರ ಆ ಮಹಿಳೆಯರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಡಾಲರ್ 32-25 32-25. ಮೂವತ್ತೆರಡು 26 ಪಂದ್ಯ. ಈ ವರ್ಷ ನಡೀತಕ್ಕಂಥ ಪಂದ್ಯಾವಳಿಗೆ ಪ್ರಥಮ ಬಹುಮಾನ 2,01,000 ರೂಪಾಯಿಯನ್ನು ಕೊಡಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಘಟಕದ ಅಧ್ಯಕ್ಷರು ಬರಬೇಕಾಗಿತ್ತು. ಅವರ ಒಂದು ಪರವಾಗಿ ಶ್ರೀ 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 ರಮೇಶ್ ಜಗರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕಮಿಟಿಯ ವತಿಯಿಂದ ಸಮಸ್ತ ಗುರುವಿನ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಸಂಗಮೇಶ್ ಕಾತ್ರಿಕಿ ಅವರ ಪರವಾಗಿ ನಮ್ಮ ಶ್ರೀ ಜಗರೆಡ್ಡಿ ಅವರು ಆಗಮಿಸಿದವರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮೂವತ್ಮೂರು 26 ಪಂದ್ಯ ಸಾಗುತ್ತಾರೆ. ಶ್ರೀ ಹನುಮಂತ ಬಿಸ್ನಾಳ್ ಅವರು ಈ ವೇದಿಕೆಯ ಕಡೆ ಬರ್ಬೇಕಂತ ಕೇಳ್ಕೊಂಡ್ರೆ ಬರೀ ಪ್ರೈಸ್ ಕೊಟ್ಟವರು. 33-26 ಪಂದ್ಯ ಸಾಗ್ತಾ ಇದೆ. ಆಕಾಶ್ ಬಿಪಿಸಿಎಲ್ ಮುಂಬೈ ತಂಡದ ಪರವಾಗಿ ರೂಪಾಡೆ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾದ್ ನೋಡ್ಬೇಕಲ್ಲಿ ಎಂತ ಪ್ರಯತ್ನ ಮಿಡಲ್ ಹತ್ತಿರ ಎದುರಾದ್ರೂ ಕೂಡ ವಿಫಲ. ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್ ಟು ಆಡಬ್ಲ. ಮೂವತ್ಮೂರು 27 ಪಂದ್ಯ ಮತ್ತೊಮ್ಮೆ ರತನ್. ಎಂತ ದಾಳಿ, ಅದ್ಭುತವಾದ ಟ್ಯಾಕಲ್, ಚಂಪಿತ್ತು. ಆದ್ರೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ ರಜತ್. 27-34 ಪಂದ್ಯ. ಶ್ರೀ ಹನುಮಂತ ಬಿಸ್ನಾಳ್ ಅವರು ನಮ್ಮ ಖಜಾಂಚಿಗಳು ದಯವಿಟ್ಟು ವೇದಿಕೆ ಕಡೆ ಬರ್ಬೇಕಂತ ಕೇಳ್ಕೊತಾರೆ. 34-27 ಪಂದ್ಯ ಸಾಗ್ತಾ ಇದೆ. ಬಿಪಿಸಿಎಲ್ ಮುಂಬೈ ತಂಡದ ಪರವಾಗಿ ಮೂವತ್ತ 27 ಪಂದ್ಯ ಸಾಗ್ತಾ ಇದೆ. ಏನು ಅಂಕಗಳ ಅಂತರ? ದ್ವಿತೀಯಾರ್ಧದ ಆರಂಭದ ಉದ್ದಕ್ಕೂ ಕೂಡ ಅಂತರದಲ್ಲಿದೆ ಬಿಪಿಸಿಎಲ್ ಮುಂಬೈ ತಂಡ. ಶುಭ ಆನಂದ್ ರವರ ದಾಳಿ. ಬಿಪಿಸಿಎಲ್ ಮುಂಬೈ ಥರ್ಡ್ ರೈಟ್ ಡಿಸೈಡ್ ರೈಟ್. ಡು ದಾಳಿಯಲ್ಲಿ ಮತ್ತೊಮ್ಮೆ ರಚಿತ್ ಅವರ ದಾಳಿ. ಡು ದಾಳಿ ಇದೆ. ಪಂದ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕಾದ್ ನೋಡ್ಬೇಕು, ಪ್ರಯತ್ನ ನಡೀತಾ ಇದೆ. ಶರವೇಗದ ದಾಳಿಗಾರ
ದುವಾಡೈ ದಾಳಿಯಲ್ಲಿ ಆನಂದ್ರವರ ದಾಳಿ. ಬಲಾಢ್ಯ ತಂಡಗಳ ನಡುವೆ ರೋಚಕವಾದಂತಹ ಪಂದ್ಯ. ಎಂತ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ ರೈಟ್ ಸಾಂಗ್. 36-28 ಪಂದ್ಯ. ಕೊನೆಯ 5 ನಿಮಿಷ. लास्ट 5 minutes को आपके आखिरी 5 मिनट अभी खेल मार्क है जय दर्शन गाड़ी भागदल बड़गे सर ಈಗಾಗಲೇ ದೆಹಲಿ ತಂಡ ಫೈನಲ್ಗೆ ಕಾದುಕೊಳ್ಳುತ್ತಿದೆ. +2 3 point to BPCL, bonus point to 40-29 11 ಅಂಕಗಳ ಬೃಹತ್ ಅಂತರ. ಲಾಸ್ಟ್ 4 minutes को 32 ಅಂಕಗಳ ಸಂಪಾದನೆ. 42-29 ಅಫಿಷಿಯಲ್ ಟೈಮ್. ಪ್ರಥಮ ಬಾರಿಗೆ ಅಂಕಣದಿಂದ ಆಚೆಗೆ ಹೋಗ್ತಾ ಇದ್ದಾರೆ ಗಿರೀಶ್ ಹಿರ್ನಾಯ್ಡ್ರು. ಲೋನ್ ಆದ್ಮೇಲೆ ಶುಭಂ 42-30. The last 3 minutes, 73 minutes, 42-30 in favor of BPCL Mumbai. ಪರಿಸ್ಥಿತಿ ವಾಪಸ್ ಆಗ್ತಾ ಇದ್ದಾರೆ. (43-31) in favor of BPCL Mumbai. ಬಿಡುವಿಲ್ಲದ ನಿರಂತರವಾಗಿ ದಾಳಿ ಭಾಗದಲ್ಲಿ ಸಾಗ್ತಕ್ಕಂಥ ಆನಂದ್ರ ಬರ ದಾಳಿ RWF ತಂಡದ ಪರವಾಗಿ. ಲಾಸ್ಟ್ 2 minutes go. Official time. ಬಸ್ಸು ಅಪೇಕ್ಷೆ ಮರಳಿ ರಿಯಲ್ ಎಸ್ಟೇಟ್ ಬೆಂಗಳೂರು ದಯವಿಟ್ಟು ವೇದಿಕೆ ಹತ್ರ ಆಗಮಿಸಬೇಕು. ಬಸ್ಸು ಅಪೇಕ್ಷೆ ಮರಳಿ
ರಿಯಲ್ ಎಸ್ಟೇಟ್ ಬೆಂಗಳೂರು ದಯವಿಟ್ಟು ವೇದಿಕೆ ಹತ್ರ ಆಗಮಿಸಬೇಕು. ಮೂವತ್ಮೂರು 43 ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ದಾಳಿ ಭಾಗದಲ್ಲಿ ಆಕಾಶ್. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. ಹೊಸು ಅಪೇಶಿ ರೆಡಿ ರಿಯಲ್ ಎಸ್ಟೇಟ್ ಬೆಂಗಳೂರು ದಯವಿಟ್ಟು ವೇದಿಕೆ ಹತ್ರ ಆಗಮಿಸಬೇಕು ಮಾನ್ಯವರು. ಟೈಮ್ ಔಟ್. Forty-four 33. Yes, match is over, win by BPCL Mumbai. ಚಪ್ಪಾಳೆ ಬರಲಿ ಆದ್ಮೇಲೆ ಆಡಬ್ಲಬ್ ತಂಡ ಕೂಡ 3 ಮತ್ತು 4ನೇ ಬಹುಮಾನಕ್ಕೆ ಭಾಜನರಾಗ್ತಾ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ ಎರಡು ತಂಡದ ಆಟಗಾರರಿಗೆ.